PCOD ಅಂದ್ರೆ ಏನು, ಯಾವ ಕಾರಣಕ್ಕೆ ಬರುತ್ತೆ ಅಂತ ತಿಳಿಸ್ಕೊಡ್ಬೋದಾ? ಸೊ PCOD ಆ್ಯಂಡ್ ಫೈಬ್ರಾಯ್ಡ್ ಸೊ ನವಡೇಸ್ ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಇಟ್ ಈಸ್ ಎನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು. ಸೊ ಹೆಚ್ಚಾಗಿ ನಾವು ಒಂದು ಅಡಲ್ಟ್ ಏಜ್ ಗ್ರೂಪಲ್ಲಿ ನೋಡ್ತೀವಿ, ಅಂದರೆ 25 to 45 ಇಯರ್ಸ್ ಆಫ್ ಏಜ್ ಗ್ರೂಪ್ ಏನಿದೆ, ಸೊ ಅವರಲ್ಲಿ ಹೆಚ್ಚಾಗಿ ನೋಡುವಂಥದ್ದು. ಆ್ಯಂಡ್ ನವಡೇಸ್ ವಿ ಸಿ ಇನ್ ಯಂಗ್ ಟೀನೇಜ್ ಗರ್ಲ್ಸ್ ಆಲ್ಸೋ, ಅಂದರೆ ಈಗ ತಾನೇ ಪ್ಯೂಬರ್ಟಿಗೆ ಬಂದಿರ್ತಾರೆ, ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಅರ್ಲಿ ಮೆನರ್ ಕೂಡ ನಾವು ನೋಡ್ಬೋದು. ಸೊ ಈಗ ನವಡೇಸ್ 9 to 10 ಇಯರ್ಸ್ ಎಲ್ಲ ಸೊ ಅರ್ಲಿ ಆಗಿ ಪ್ಯೂಬರ್ಟಿ ಬರ್ತಿದೆ. ಸೊ ಹಾಗಾಗಿ ಅವರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಸೊ ಬೇಗನೆ ಆಗ್ತಿರೋದ್ರಿಂದ ಸೊ ಯಂಗ್ ಗರ್ಲ್ಸಲ್ಲಿ ಕೂಡ ನಾವು ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ನ ನೋಡ್ತೀವಿ. ಸೊ ಸೈಕಲ್ಸ್ ಇರ್ರೆಗ್ಯುಲರ್ ಆಗೋದು, ಸೊ ಅವ್ರಿಗೆ ಫಸ್ಟ್ ಒಂದು 3 to 4 months ಕರೆಕ್ಟಾಗಿರುತ್ತೆ. ಸೊ ತದನಂತರ ಸೊ ಅವ್ರಿಗೆ ವೇರಿಯೇಷನ್ ಆಗೋದಕ್ಕೆ ಶುರು ಆಗುವಂಥದ್ದು, ಅಂದರೆ ಒನ್ಸ್ ಇನ್ 3 months ಮುಟ್ಟಾಗುವಂಥದ್ದು, ಒನ್ಸ್ ಇನ್ 6 months ಆಗುವಂಥದ್ದು. ಸೊ ಹಲವಾರು ಕಾರಣಗಳಿಂದ ಈ ಸಮಸ್ಯೆ ಬರುತ್ತೆ. ಸೊ ಅದರಲ್ಲೂ ಹೆಚ್ಚಾಗಿ ನಾವು ಟೀನೇಜ್ ಗರ್ಲ್ಸಲ್ಲಿ ಈ ಸಮಸ್ಯೆನ ಫೇಸ್ ಮಾಡ್ತಿರೋರಲ್ಲಿ ನೋಡ್ಬೋದು. ಎಸ್ಪೆಷಲಿ PCOD ಸಮಸ್ಯೆ ತುಂಬ ಜಾಸ್ತಿ ಆಗಿದೆ. ಸೊ ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿಕಮ್ PCOS, ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸಿಂದ ಸೊ ಸಿಂಡ್ರೋಮ್ ಕೂಡ ಕೆಲವರಲ್ಲಿ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಇಫ್ ಅನ್ಟ್ರೀಟೆಡ್. ಸೊ ಕೆಲವರು ಅಂದ್ಕೊಂಡಿರ್ತಾರೆ ಸೊ ಬೇಗನೆ ಲೈಕ್ ಇರೆಗ್ಯುಲರ್ ಸೈಕಲ್ಸ್ ಶುರುವಾಗಿದೆ, ಸೊ ಅವ್ರಿಗೆ ಏಜ್ ಆಗ್ತಿದ್ದಂಗೆ ಅದು ಸರಿ ಹೋಗುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ಟ್ರೀಟ್ಮೆಂಟ್ನ ಮೊರೆ ಹೋಗೋದಿಲ್ಲ. ಸೊ ಯಾವಾಗ ಅವರಿಗೆ ಮ್ಯಾರೇಜ್ ಆಗುತ್ತೋ ಸೊ ಆಗ ಇನ್ಫರ್ಟಿಲಿಟಿ ಅಥವಾ ಬಂಜೆತನದ ಪ್ರಾಬ್ಲಮ್ ಅಂತ ಬಂದಾಗ ಸೊ ಆಗ ರೂಲ್ ಔಟ್ ಮಾಡ್ಲಿಕ್ಕೆ ಹೋದರೆ PCOD ಸಮಸ್ಯೆ ಇರ್ಬೋದು, ಅಥವಾ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಅಥವಾ ಫೈಬ್ರಾಯ್ಡ್ ಇರುವಂಥದ್ದು. 50% ಆಫ್ ದಿ ಕೇಸಸಲ್ಲಿ ಸೊ ಇದೇ ಕಾರಣ ಅಂತ ಹೇಳ್ಬೋದು. ಸೊ ಅವ್ರಿಗೆ ಅರ್ಲಿಯಾಗಿ ಚೆಕಪ್ ಮಾಡಿಸಿ ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಆದಲ್ಲಿ ಸೊ ಫ್ಯೂಚರಲ್ಲಿ ಆಗುವಂಥ ಕಾಂಪ್ಲಿಕೇಶನ್ಸ್ ಲೈಕ್ ಇನ್ಫರ್ಟಿಲಿಟಿ ಇರ್ಬೋದು, ಅಥವಾ PCODಯಿಂದ ಥೈರಾಯ್ಡ್ ಸಮಸ್ಯೆ ಬರ್ಬೋದು, ಅಥವಾ ಡಯಾಬಿಟಿಕ್ ಸಮಸ್ಯೆ ಬರುವಂಥದ್ದಾಗಿರ್ಬೋದು ಅರ್ಲಿಯಾಗಿ. ಸೊ ಅದನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು. ಸೊ ಇನ್ನು PCOD ಅಂತ ಹೇಳಿದಾಗ ಗರ್ಭಾಶಯದಲ್ಲಿ ನೀರಿನ ಗುಳ್ಳೆ ಅಂತ ಹೇಳ್ತೀವಿ. ಸೊ ಇಮ್ಮೆಚ್ಯೂರ್ ಓವೇರಿಯನ್ ಫಾಲಿಕಲ್ಸ್, ಅಂದರೆ ನಾರ್ಮಲ್ ಆಗಿ ಎಗ್ ಸೈಜ್ 18 to 24 mm ಇರಬೇಕಾಗತ್ತೆ. ಬಟ್ ಇನ್ ಕೇಸ್ ಆಫ್ PCOD ಸಮಸ್ಯೆನಲ್ಲಿ ಅವ್ರಿಗೆ 2 mm 3 mm ಈ ಥರ ಸ್ಮಾಲ್ ಸೈಜ್ ಓವೇರಿಯನ್ ಫಾಲಿಕಲ್ಸ್ ಇರುತ್ತೆ. ಸೊ ಅದು ಗ್ರೋತ್ ಆಗೋದಿಲ್ಲ. ಸೊ ಇಮ್ಮೆಚ್ಯೂರ್ ವಿಲ್ ಲೀಡ್ ಟು ಮೋರ್ ಆಫ್ ಒಂದು ರಪ್ಚರ್ ಆಗೋದಿಲ್ಲ, ಅಥವಾ ಎಗ್ ಸೈಜ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಮೆನ್ಸಸ್ ಸೈಕಲ್ ಬರೋದಿಲ್ಲ, ಅಥವಾ ಕನ್ಸೆಪ್ಷನ್ಗೆ ಟ್ರೈ ಮಾಡ್ತಿರ್ತಾರೆ. ಸೊ ಎಗ್ ಪ್ರಾಪರ್ ಸೈಜ್ ಇರಲ್ಲ ಅಂತ ಹೇಳಿದಾಗ ಸೊ ಕನ್ಸೀವ್ ಕೂಡ ಆಗೋದಿಲ್ಲ. ಸೊ ಇದರಿಂದ 3 months ಒನ್ಸ್ ಅಥವಾ 6 months ಮುಟ್ಟಾಗುವಂಥದ್ದು. ಸೊ ಅಥವಾ ಕೆಲವ್ರಿಗೆ ಮೆಡಿಕೇಶನ್ಸ್ ತೊಗೊಳ್ತಾರೆ. ಸೊ ಕಂಪ್ಲೀಟ್ಲಿ ದೇ ವಿಲ್ ಬಿ ಡಿಪೆಂಡೆಂಟ್ ಆನ್ ಮೆಡಿಕೇಶನ್ಸ್ ಫಾರ್ ದಿ ಮೆನ್ಸ್ಟ್ರಲ್ ಸೈಕಲ್. ಸೊ ಈ ಮಂತು ಟ್ಯಾಬ್ಲೆಟ್ಸ್ ಅಥವಾ ಹಾರ್ಮೋನಲ್ ಪಿಲ್ಸ್ ತೊಗೊಂಡಾಗ ಸೈಕಲ್ ಆಗುತ್ತೆ. ಸೊ ಅಗೇನ್ ಮತ್ತೆ ನೆಕ್ಸ್ಟ್ ಮಂತು ದೇ ಹ್ಯಾವ್ ಟು ಡಿಪೆಂಡ್. ಸೊ ಆಗಷ್ಟೇ ಸೈಕಲ್ ಬರ್ತಾ ಇರುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಗ್ರೋ ಓವರ್, ಅಂದರೆ ಹಲವಾರು ಸಿಮ್ಟಮ್ಸ್ ಕೂಡ ಅದ್ರ ಜೊತೆಗೆ ಕಾಣಿಸ್ಬೋದು. ಲೈಕ್ ವೆಯ್ಟ್ ಗೇನ್ ಇರ್ಬೋದು, ಅದ್ರ ಜೊತೆಗೆ ಹೇರ್ ಫಾಲ್ ಕಾಣಿಸ್ತಾ ಇರುತ್ತೆ, ಆ್ಯಂಡ್ ಪಿಂಪಲ್ಸ್ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಆ್ಯಕ್ನೆ ಜಾಸ್ತಿ ಆಗಿ ಬರುವಂಥದ್ದು, ಐದರ್ ಲೈಕ್ ಅವ್ರಿಗೆ ಫೇಸ್ನ ಅಲ್ಲದೇ ಸೊ ಬ್ಯಾಕ್ ಇರ್ಬೋದು, ಅಥವಾ ಆರ್ಮ್ಸ್ ಇರ್ಬೋದು. ಸೊ ಹೆಚ್ಚಾಗಿ ಹಾರ್ಮೋನಲ್ ಚೇಂಜಸ್ಸಿಂದ ಬರುವಂಥದ್ದು. ಆ್ಯಂಡ್ ಎಕ್ಸೆಸಿವ್ ಮೇಲ್ ಪ್ಯಾಟರ್ನ್ ಆಫ್ ಹೇರ್ ಗ್ರೋತಿಂದ ಫೀಮೇಲ್ಸ್ ಅಂತ ಹೇಳ್ತೀವಿ. ಮೋರ್ ಆಫ್ ಹಿರ್ಸುಟಿಸಮ್ ಫೀಚರ್ಸ್ನ ನಾವು ಈ PCOD ಸಮಸ್ಯೆಯಲ್ಲಿ ನೋಡ್ತೀವಿ. ಹೆಚ್ಚಾಗಿ ಹೇರ್ ಗ್ರೋತ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಪಿಗ್ಮೆಂಟೇಷನ್ ಕೂಡ ಆಗುವಂಥದ್ದು. ಈಗ ಕುತ್ತಿಗೆ ಸುತ್ತ ದಪ್ಪದಾಗಿ ಕಾಣಿಸುತ್ತೆ, ಅಥವಾ ಚರ್ಮ ದಪ್ಪದಾಗುವಂಥದ್ದು, ಅಕ್ಯಾಂಥಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ಬೋದು. ಸೊ ಹಲವಾರು ಒಂದು ಬೇರೆ ಬೇರೆ ತೊಂದರೆಗಳು ಕಾಣಿಸುತ್ತೆ. ಸೊ ಇದನ್ನು PCOS ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.